ಕಾಶ್ ಎಂಟ್ರಿ ಮಾಡಿಬಿಟ್ಟು ಗ್ಯಾಸ್ ಟ್ಯಾಂಕರ್ ಬಂದ ಖುಷಿಯನ್ನ ಮಾಧ್ಯಮಗಳಿಗೆ ಹಂಚಿಕೊಂಡ ಆಟೋ ಚಾಲಕ. ಚಿಕ್ಕಬಳ್ಳಾಪುರ ನಗರವೊಂದರಲ್ಲಿ ಸುಮಾರು 2000 LPG ಆಟೋಗಳಿರಬಹುದು. ಅವರೆಲ್ಲರೂ 15 ದಿನಗಳಿಂದ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕಿಕೊಂಡು ಜೀವನ ಮಾಡುವಂತಾಗಿತ್ತು. ಪೆಟ್ರೋಲ್ CNG ಗ್ಯಾಸ್ ಕನೆಕ್ಷನ್ ಇರೋರು ಮಾತ್ರ ಆಟೋ ಓಡಿಸುತ್ತಿದ್ರು. ನಾವು LPG ಸಿಲಿಂಡರ್ ಆಟೋ ಕೊಂಡಾಗಿನಿಂದ ಯಾವತ್ತೂ ಗ್ಯಾಸ್ ಸಿಲಿಂಡರ್ ಕೊರತೆ ಎದುರಿಸಿಲ್ಲ. ಈಗ ಅಷ್ಟೊಂದು ಕಷ್ಟ ಆಗೋಗಿದೆ. ರಾಜ್ಯದ ಮುಖ್ಯಮಂತ್ರಿ ನಮ್ಮ ಕಷ್ಟ ಅರ್ಥ ಮಾಡಿಕೊಳ್ಳದೆ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವುದು ಬಿಟ್ಟು ಬೀದರ್ ದಾವಣಗೆರೆ ಚುನಾವಣೆ ಓಡಾಡಿಕೊಂಡು ನಮ್ಮನ್ನ ನಿರ್ಲಕ್ಷಿಸಿದ್ದಾರೆ ಎಂದು ಸರ್ಕಾರದ ವಿರುದ್ಧ ಗುಡುಗಿದರು. ಇದು ಆವಾಗಲೇ 15 ದಿವಸ ಆಯ್ತು ಸರ್. ಸಮಸ್ಯೆ ಕೆಲವು CNG ಗಾಡಿಗಳು ಹೊಸ ಗಾಡಿಗಳು ಓಡ್ತಾ ಇತ್ತು, ಕೆಲವರು ಪೆಟ್ರೋಲ್ ಗಾಡಿಗಳೆಲ್ಲ ಓಡಿಸ್ಕೊತಾ ಇದ್ರು. ಇನ್ನೆಲ್ಲ ಕೆಲವರೆಲ್ಲ ಮನೆಗಳ ಹತ್ರ ನಿಲ್ಸಿರೋದೇ ಸರ್. ನಾವೆಲ್ಲ ಮನೆಗಳ ಹತ್ರ ನಿಲ್ಸಿರೋರು ಇವತ್ತು ತಗೊಂಡ್ಬಂದಿದ್ದೀವಿ. ಏನು ಸರ್ಕಾರ ಅದ್ರ ಕಡೆ ಗಮನ ಕೊಡಬೇಕು. ಬೆಂಗಳೂರಲ್ಲೆಲ್ಲ ಪಾಪ ನಮ್ಮ ಚಾಲಕರೆಲ್ಲ ಅದ್ರ ಸಿದ್ದರಾಮಯ್ಯ ಅವರಿಗೆ ಮಾಹಿತಿ ತಿಳಿಸಿದ್ರು, ಅವ್ರು ಏನು ಗಮನ ಹರಿಸ್ತೀರಾ, ಈ ಆಟೋ ಚಾಲಕರ ಮೇಲೆ ಕರುಣೆ ಇಲ್ದಿರಾ. ಅವ್ರ ಸರ್ಕಾರ ಆ ಎಲೆಕ್ಷನ್ನೇ ಅವ್ರಿಗೆ ದೊಡ್ಡ ಇದಾಗೋಗಿದೆ ದಾವಣಗೆರೆಯಲ್ಲಿ. ಈ ನಮ್ಮಂಥ ಬಡವ್ರ ಮೇಲೆ ಅವ್ರಿಗೆ ಕನಿಕರ ಅನ್ನೋದು ಇಲ್ಲ ಸರ್. ಕಷ್ಟ 500 ರೂಪಾಯಿ ಸಂಪಾದನೆ ಮಾಡಿದ್ರೆ ಮನೆ ಸಂಸಾರ ಮಾಡೋಕ್ಕಾಗುತ್ತೆ. ಆ 500 ರೂಪಾಯಿ ನಿಂತೋದ ಮೇಲೆ ಸಾಲ ಮಾಡಿ ಆ ಬಡ್ಡಿಗೆ ದುಡ್ಡು ತಗೊಂಡು ಡೈಲಿ ಅವ್ರ ಸಾಲಗಾರರು ಹುಡ್ಕೊಂಬರೋದಾಗೋಗಿದೆ ಸರ್. ನಾವು ಈ ಸಂಪಾದನೆ ಹೇಳ್ತೀರ ಅವ್ರಿಗೆ ಎಲ್ಲಿಂದ ಕಟ್ಟಕ್ಕಾಗುತ್ತೆ ಹೇಳಿ ನಾವು. ಈ ಸಂದರ್ಭದಲ್ಲಿ ಇನ್ನಷ್ಟು ರಿಕ್ಷಾ ಚಾಲಕರು ಗ್ಯಾಸ್ ಇಲ್ಲದೆ ಕಳೆದ 10 ದಿನಗಳಲ್ಲಿ ಅನುಭವಿಸಿದ ಕಷ್ಟಗಳನ್ನ ಮಾಧ್ಯಮಗಳ ಮುಂದೆ ಹಂಚಿಕೊಂಡ್ರು. ಗ್ಯಾಸ್ ಇಲ್ಲದೆ ಆಟೋಗಳನ್ನ ನಿಲ್ಲಿಸಬೇಕಾಯಿತು. ಈ ಅವಧಿಯಲ್ಲಿ ನಾವು ಅನುಭವಿಸಿದ ಸಂಕಷ್ಟ ಹೇಳಲು ಸಾಧ್ಯವಿಲ್ಲ. ಕೆಲವರು ಚಹಾ ಕುಡಿಯಲು ಹಣವಿಲ್ಲದೆ ಪರದಾಡುವ ಪರಿಸ್ಥಿತಿ ಎದುರಾಯಿತು. ದೇವರ ಕೃಪೆಯಿಂದ 10 ದಿನಗಳ ಬಳಿಕ ಮತ್ತೆ ರಸ್ತೆಗಿಳಿದಿದ್ದೇವೆ. ಮಧ್ಯಪ್ರಾಚ್ಯದ ಸಂಘರ್ಷ ಶೀಘ್ರ ಅಂತ್ಯವಾಗಲಿ ಎಂದು ತಮ್ಮ ನೋವನ್ನ ವ್ಯಕ್ತಪಡಿಸಿದ್ರು. KS ನಾರಾಯಣಸ್ವಾಮಿ, E News TV, ಚಿಕ್ಕಬಳ್ಳಾಪುರ.